ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಜೂನ್ ಕೂಡ ಮುಗ್ದೇ ಹೋಯಿತು ಮಕ್ಕಳೇ. ಇನ್ನೊಂದು ತಿಂಗಳು ಡೌನ್ ಆ್ಯಂಡ್ ಜುಲೈ ಇಸ್ ಹಿಯರ್. ಸುಮಾರು ಜನ ಜೂನ್ನ ಯೂಸ್ ಮಾಡ್ಕೊಂಡಿರ್ತೀರಾ, ಓದ್ಕೊಂಡಿರ್ತೀರಾ. ಬಟ್ ದೆರ್ ಆರ್ ಸೋ ಮೆನಿ ಪೀಪಲ್ ಓದ್ಕೊಂಡಿರೋದಿಲ್ಲ, ಇನ್ನೂ ಆ ಸೀರಿಯಸ್ನೆಸ್ ಬಂದಿರೋದಿಲ್ಲ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ, ಸೊ ದ್ಯಾಟ್ ಜುಲೈನ ಕೂಡ ನೀವು ವೇಸ್ಟ್ ಮಾಡ್ತಾ ಇಲ್ಲ. ಇಟ್ಸ್ ವೆರಿ 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 ಕ್ರೂಷಿಯಲ್ ಟೈಮ್ ಮಕ್ಕಳೇ, ಆಯಿತಾ. ಫಸ್ಟ್ ಆಫ್ ಫೀಲಿಂಗ್ ಗಿಲ್ಟಿ, ಜೂನ್ ಚಾಪ್ಟರ್ ಇಸ್ ಕ್ಲೋಸ್. ನಾವಿನ್ನೇನು ಮಾಡೋಕ್ಕಾಗೋದಿಲ್ಲ. ಓದಲಿಲ್ಲ ಅಂತ ಅಂದ್ಕೊಂಡಿದ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಇಟ್ಸ್ ಓಕೆ, ಫೈನ್, ಫರ್ಗೆಟ್ ಇಟ್, ಆಯಿತಾ. ಡೋಂಟ್ ವೇಸ್ಟ್ ಜುಲೈ ಫೀಲಿಂಗ್ ಬ್ಯಾಡ್ ಅಬೌಟ್ ಜೂನ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೂನ್ ವೇಸ್ಟ್ ಮಾಡಿದೆ ಅಂತ ಜುಲೈ ತಿಂಗಳೆಲ್ಲ ನೀವು ಬೇಜಾರು ಮಾಡ್ಕೊಂಡಿದ್ರೆ ಜುಲೈ ತಿಂಗಳು ಹೋಗುತ್ತೆ, ಆಯಿತಾ. ಸೊ ಯೂಸ್ ಜುಲೈ ಟು ಮೂವ್ ಫಾರ್ವರ್ಡ್. ಮುಂದೆ ಹೋಗಬೇಕು, ಮುಂದೆ ಹೆಜ್ಜೆ ಹಾಕಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕಲ್ವ ಜೀವನದಲ್ಲಿ. ಸೊ ದ್ಯಾಟ್ಸ್ ಓಕೆ, ಆಗೋಗಿದೆ. ನೀವು ಓದಿದರೆ ವೆರಿ ಗುಡ್. ಓದಿಲ್ಲ, ಉಪಯೋಗಿಸ್ಕೊಂಡಿಲ್ಲ ಈ 30 ದಿನಗಳ ಕಾಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಏನು ಅಂತ ನೋಡಬೇಕು, ಆಯಿತಾ. ಸೊ ದೇರ್ ಇಸ್ ಸ್ಟಿಲ್ ಟೈಮ್ ಫಾರ್ ದ ಕಮ್ ಬ್ಯಾಕ್. ಒಂದು ಕಮ್ ಬ್ಯಾಕ್ ಮಂತ್ ಅಂತಲೇ ಹೇಳಬೇಕು ಜುಲೈ. ಸೊ ಯಾರೆಲ್ಲ ಇನ್ನೂ ಓದಿಲ್ಲ, ಜೂನ್ನಲ್ಲಿ ನಾನು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮ್ ಬ್ಯಾಕ್ ಅಂತ ಟೈಪ್ ಮಾಡಿ ತಿಳಿಸಿ ಬೇಗ. ಸೊ ದ್ಯಾಟ್ ಇಲ್ಲ, ನಾನು ಈ ತಿಂಗಳು ವೇಸ್ಟ್ ಮಾಡೋದಿಲ್ಲ, ಈ ತಿಂಗಳಿಂದ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ದಂಗೆ ನನಗೆ. ಕಮ್ ಬ್ಯಾಕ್ ಅಂತ ಟೈಪ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ. ಎಸ್, ಸೊ ಇಟ್ಸ್ ಓನ್ಲಿ 1 ಮಂತ್, ಎಕ್ಸಾಮ್ ಸ್ಟಿಲ್ ಅಹೆಡ್, ಮೋರ್ ಸ್ಟೂಡೆಂಟ್ಸ್ ಕ್ವಿಟ್, ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ವಿನ್. ಅದು ಇಂಪಾರ್ಟೆಂಟ್. ಜಸ್ಟ್ ಆನ್ ಅದರ್ ಮಂತ್, ಆಯಿತಾ. ಸೊ ಜೂನ್ ಥರ, ಮೇ ಥರ, ಜುಲೈ ಕೂಡ ಆನ್ ಅದರ್ ಮಂತೆ. ಎಕ್ಸಾಮ್ ಇನ್ನೂ ದೂರ ಇದೆ ನನಗೆ ಗೊತ್ತು, ಬಟ್ ಈ ಒಂದು ಟೈಮಲ್ಲೂ ಕೂಡ ಸ್ಟೂಡೆಂಟ್ಸ್ ಕ್ವಿಟ್ ಮಾಡ್ತಾರೆ. ಇಲ್ಲ, ಮಾರ್ಚಲ್ಲಲ್ವ, ನಾನು ಫೆಬ್ರವರಿಯಲ್ಲಿ ಕೂತ್ಕೊಂಡ್ರೂ ಆಗುತ್ತೆ ಅಂತ ಯೋಚನೆ ಮಾಡೋರು ಸುಮಾರು ಜನ ಇರ್ತಾರೆ. ನಾವು ಇಷ್ಟೆಲ್ಲ ಮಾಡ್ತಾಯಿದ್ರು ಆ ಥರ ಯೋಚನೆ ಮಾಡೋರು ಸುಮಾರು ಜನ ಇರ್ತಾರೆ, ನನಗೆ ಗೊತ್ತು. ಬಟ್ ನೀವು ಅದರಲ್ಲಿ ಒಬ್ಬರಾಗಬೇಡಿ. ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ಏನಾಗ್ತಾರೆ, ಗೆಲ್ತಾರೆ, ವಿನ್. ಮೇ ಹೋಯ್ತು, ಜೂನ್ ಹೋಯ್ತು, ದ್ಯಾಟ್ಸ್ ಫೈನ್. ಜುಲೈನ ವೇಸ್ಟ್ ಮಾಡ್ಕೋಬೇಡಿ. ಕಮ್ ಬ್ಯಾಕ್ ಇರಬೇಕು. ಇಲ್ಲ, ನಾನು ಸ್ಟ್ರಾಂಗ್ ಆಗಿ ಬರ್ತೀನಿ, ಕಾನ್ಫಿಡೆಂಟ್ ಆಗಿ ಬರ್ತೀನಿ, ಜುಲೈ ಮಂತಿಂದ ನಾನು ಓದ್ತೀನಿ, FA1ಇಂದನೇ ನಂಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಈ ಥರ ಇರಬೇಕು ನಿಮ್ಮ ಒಂದು ಮೈಂಡ್ ಸೆಟ್, ಆಗಲೇ ಗೆಲ್ಲೋದು. ಓಕೆ, ಸೊ ಟ್ರೀಟ್ ಜುಲೈ ಆ್ಯಸ್ ಯೋರ್ ನ್ಯೂ ಜೂನ್, ಆಯಿತಾ. ಸೊ ಜೂನ್ ಹೆಂಗಿದ್ರು ಹೋಯ್ತು, ಬಟ್ ಜುಲೈನ ಸೆಕೆಂಡ್ ಮಂತ್ ಆಫ್ ಯುವರ್ ಅಕಾಡೆಮಿಕ್ ಇಯರ್ ಅಂತ ಅನ್ಕೋಬೇಡಿ. ಈಗ ತಾನೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಶುರು ಮಾಡಿದ್ದೀನಿ ಅಂತಲೇ ನಿಮ್ಮ ಮೈಂಡಲ್ಲಿ ಇರಲಿ, ಆಯಿತಾ. ಫರ್ಗೆಟ್ ದ ಪಾಸ್ಟ್. ಜುಲೈ ಡೇ 1 ಅಂತ ಕನ್ಸಿಡರ್ ಮಾಡಿ ಎಲ್ಲ ಹೊಸದಾಗಿ ಶುರು ಮಾಡಿ. ಓಕೆ, ಸೊ ಇವತ್ತಿಂದ ಹಿಂಗೆ ಓದಬೇಕು, ನಾನು ಟೈಮ್ ಟೇಬಲ್ ಹೀಗಿರಬೇಕು, ಈ ಸಬ್ಜೆಕ್ಟ್ಸ್ ನಂಗೆ ಡಿಫಿಕಲ್ಟ್ ಇದೆ, ಸೊ ಅದನ್ನು ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಬೆಳಗ್ಗೆ ಈ ಸಬ್ಜೆಕ್ಟ್ನ ಓದಬೇಕು, ಸಂಜೆ ಈ ಸಬ್ಜೆಕ್ಟ್ನ ಓದಬೇಕು, ಸೆಲ್ಫ್ ಸ್ಟಡಿ ಟೈಮ್ ಈ ಥರ ಇರಬೇಕು. ಸೊ ಎಲ್ಲ ಹೊಸದಾಗಿ ಶುರು ಮಾಡಿ, ಆಯಿತಾ. ದ ಜುಲೈ ರೀಸೆಟ್ ಪ್ಲ್ಯಾನ್ ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟ್ ಡೈಲಿ ಸ್ಟಡಿ ಟಾರ್ಗೆಟ್ಸ್, ಆಯಿತಾ. ಸೊ ನಾನು ಇವತ್ತಿನ ದಿನ ಇದನ್ನು ಓದಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಓದಲೇಬೇಕು. ಸ್ಕೂಲಲ್ಲಿ ಏನು ಪಾಠ ಮಾಡಿದಾರೋ ಅದನ್ನು ಬಂದು ರಿವಿಷನ್ ಮಾಡಲೇಬೇಕು. ಪ್ರಥಮ ಕೋರ್ಸ್ ಏನಾದರೂ ನೀವು ಆಪ್ಟ್ ಮಾಡಿದರೆ ಅಲ್ಲಿ ಏನು ಮಾಡಿದ್ರೋ ಅದನ್ನು ರಿವಿಷನ್ ಮಾಡಲೇಬೇಕು, ಆಯಿತಾ. ಸೊ ರಿವಿಷನ್ನು ಆ್ಯಂಡ್ ಪ್ರಾಕ್ಟಿಸ್ ರೈಟಿಂಗ್ ಆನ್ಸರ್ಸ್. ಸೊ ಬರೆದು ಪ್ರಾಕ್ಟೀಸ್ ಮಾಡೋದು, ರಿವಿಷನ್ ಮಾಡೋದು ಪ್ಲಸ್ ಬರೆದು ಪ್ರಾಕ್ಟೀಸ್ ಮಾಡೋದು, ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಎರಡಕ್ಕಿಂತ ಮುಂಚೆ ಫಸ್ಟ್ ಓದೋದು, ಆಯಿತಾ. ಸೊ ಫಿಕ್ಸ್ ದ ಬಿಗ್ಗೆಸ್ಟ್ ಜೂನ್ ಮಿಸ್ಟೇಕ್. ಸೊ ಜೂನಲ್ಲಿ ಏನು ಮಾಡಿದರೆ ಪ್ಯಾಸಿವ್ ಸ್ಟಡಿಂಗ್ ಮಾಡಿರ್ತೀರ, ಬುಕ್ನ ತೆಗೆದಿರ್ತೀರಾ, ರೀಡ್ ದ ಸೇಮ್ ಪೇಜ್ 3-4 ಟೈಮ್ಸು, ಡಿನ್ ಸ್ಟಡಿ, ಫೆಲ್ ಟಯರ್ಡ್ ವಿತೌಟ್ ಡೂಯಿಂಗ್ ಎನಿಥಿಂಗ್. ಸೊ ಇದು ನಿಮ್ಮ ಜೂನ್ನ ಕತೆ ಆಗಿದೆ. ಅದನ್ನೇ ಜುಲೈಗೆ ರಿಪೀಟ್ ಮಾಡಬೇಡಿ, ಆಯಿತಾ. ಇಲ್ಲೇನು ಮಾಡಿ, ಆ್ಯಕ್ಟಿವ್ ಸ್ಟಡಿ ಮಾಡಿ. ಪರವಾಗಿಲ್ಲ, ಕಮ್ಮಿ ಓದಿ. ಎಲ್ಲ ದಬಾಕ್ತೀನಿ ಅಂತ ಏನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಮ್ಮಿ ಓದಿ, ಬಟ್ ರಿವಿಷನ್ನ ಜಾಸ್ತಿ ಮಾಡ್ತಾ ಹೋಗಿ, ಬರೆಯೋದನ್ನು ಜಾಸ್ತಿ ಮಾಡ್ತಾ ಹೋಗಿ. ಇವಾಗ ಇಲ್ಲಿ 2 ಆನ್ಸರ್ನ ಓದಿದ್ದೀರಾ ಅಂತ ಅಂದ್ಕೊಳ್ಳಿ, ಆ 2 ಆನ್ಸರ್ನೇ ಮತ್ತೆ ಓದ್ಕೊಳ್ಳಿ, ಇಲ್ಲಿ 1-2 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಆ ಥರ ಇರಬೇಕು ನಿಮ್ಮ ಲರ್ನಿಂಗು. ಆ್ಯಕ್ಟಿವ್ ಸ್ಟಡಿ ಬೀಟ್ಸ್ ಪ್ಯಾಸಿವ್ ಸ್ಟಡಿ ಎನಿ ಟೈಮ್, ಆಯಿತಾ. ಸುಮ್ಮನೆ ಬುಕ್ ಮುಂದೆ ಓಪನ್ ಮಾಡಿಬಿಟ್ಟು 2-3 ಗಂಟೆ ಒಂದೇ ಪೇಜ್ನ ಇಟ್ಕೊಂಡಿರೋ ಬದಲು ಈ ಥರ ಇರೋದು, 2 ಕ್ವೆಶನ್ಸ್ ಅಟ್ಲೀಸ್ಟ್ ಓದೋದು ತುಂಬ ಉತ್ತಮ. ಅದನ್ನೇ ನಾನು ಹೇಳ್ತಾ ಇರೋದು, ಆಯಿತಾ. ಸೊ ದ 30-day ಕಮ್ ಬ್ಯಾಕ್ ಚಾಲೆಂಜ್ ಅಂದರೆ ನಿಮ್ಮ ಜುಲೈ ತಿಂಗಳು ಹೇಗಿರಬೇಕಪ್ಪ ಅಂತಂದರೆ 1 ಚಾಪ್ಟರ್ ರಿವಿಷನ್, 20 minutes ರೈಟಿಂಗ್ ಪ್ರಾಕ್ಟೀಸ್, 10 minutes ಸೆಲ್ಫ್ ಟೆಸ್ಟಿಂಗ್. ಸೊ ದಿಸ್ ಶುಡ್ ಬಿ ಆನ್ ಎವ್ರಿ ಸಿಂಗಲ್ ಡೇ. ಡೇ 1ಇಂದ, ಆಯಿತಾ, ಡೇ 30ವರೆಗೂ ಈ ಥರನೇ ಇರಬೇಕು. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ.
ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ ಆ ಥರನೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಬಟ್ ಜುಲೈ ತಿಂಗಳಿಗೆ 30 ದಿನ ಈ ಥರ ಮಾಡಿ. ಒಂದು ಚಾಪ್ಟರ್ನ ರಿವಿಷನ್ ಮಾಡಿ ಆಯಿತಾ. 20 ನಿಮಿಷ ಬರೆಯೋದಕ್ಕೆ ಟೈಮ್ ಕೊಡಿ, 10 ನಿಮಿಷ ಸೆಲ್ಫ್ ಟೆಸ್ಟಿಂಗ್ ಅಂದರೆ ನಿಮಗೆ ನೀವೇ ಟೆಸ್ಟ್ನ ಕೊಟ್ಕೊಳ್ಳಿ, ಒಂದು 10 ಮಾರ್ಕ್ಸ್ ಟೆಸ್ಟು ಆ ಥರ ಆಯಿತಾ. ಆ ಥರ ಮಾಡಿದ್ರೆ ವೆರಿ ಗುಡ್. ಓಕೆ, ಸೊ ಸ್ಟಾಪ್ ಕಂಪೇರಿಂಗ್ ಯೋರ್ ಸೆಲ್ಫ್. ದಿಸ್ ಈಸ್ ಆನ್ ಅದರ್ ಥಿಂಗ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಟು ಕಂಪೇರಿಂಗ್ ಯೋರ್ ಸೆಲ್ಫ್ ಟು ಅದರ್ಸ್. ಅದನ್ನು ಬಿಟ್ಬಿಡಿ. ಸೊ ದ ರಾಂಗ್ ಕ್ವೆಶನ್ ಏನಪ್ಪ ಅಂತಂದರೆ ಹೌ ಮಚ್ ಹ್ಯಾವ್ ಅದರ್ಸ್ ಕಂಪ್ಲೀಟೆಡ್. ಇನ್ಸ್ಟೆಡ್ ಆಫ್ ದ್ಯಾಟ್ ಆಮ್ ಐ ಬೆಟರ್ ದೆನ್ ಐ ವಾಸ್ ಲಾಸ್ಟ್ ವೀಕ್. ನಿಮಗೆ ನೀವು ಕಂಪ್ಯಾರಿಷನ್ ಮಾಡಬೇಕು ಲಾಸ್ಟ್ ವೀಕ್ಗೂ ಈ ವೀಕ್ಗೂ. ಲಾಸ್ಟ್ ವೀಕ್ ನಾನು ಟೆಸ್ಟ್ ಕೊಟ್ಕೊಂಡಾಗ 10 ಮಾರ್ಕ್ಸ್ಗೆ ನಂಗೆ ಬರೀ 5 ಬಂದಿತ್ತು. ಸೊ ಈ ವೀಕ್ ನಂಗೆ ಅಟ್ಲೀಸ್ಟ್ 7 ಮಾರ್ಕ್ಸ್ ಬರಬೇಕು 10ಗೆ. ಆ ಥರ ಇರಬೇಕು ನಿಮ್ಮ ಯೋಚನೆ. ನನಗೆ 5 ಮಾರ್ಕ್ಸ್ ಬಂದಿದೆ, ಅವಳಿಗೆ 10 ಮಾರ್ಕ್ಸ್ ಬಂದಿದೆ, ಅಯ್ಯೋ ಹೌದಾ. ಸೊ ಈ ಥರ ಇರಬಾರ್ದು ಆಯಿತಾ. ಸೊ ನಿಮಗೆ ನೀವು ಕಂಪ್ಯಾರಿಷನ್ನ ಮಾಡ್ಕೋಬೇಕು. ಸೊ ಮೇಕ್ ಜುಲೈ ಅನ್ಫರ್ಗೆಟಬಲ್. ಸೊ ನಿಮ್ಮ ಕಮ್ಬ್ಯಾಕ್ ಹೇಗಿರ್ಬೇಕಂತಂದರೆ ಸ್ಟ್ರಾಂಗ್ ಆಗಿರಬೇಕು ಅಂತ ಆಯಿತಾ. ಸೊ ಸಿಲೆಬಸ್ ಬ್ಯಾಕ್ ಆನ್ ಟ್ರ್ಯಾಕ್, ಬೆಟರ್ ಕಾನ್ಫಿಡೆನ್ಸ್, ಬೆಟರ್ ಹ್ಯಾಬಿಟ್ಸ್, ಲೆಸ್ ಸ್ಟ್ರೆಸ್. ಈ ಥರ ಇರಬೇಕು ನಿಮ್ಮ ಜುಲೈ ತಿಂಗಳು. ಮಾಡ್ತೀರಾ? ಸ್ಟ್ರೆಸ್ ಕಮ್ಮಿ ಇರಬೇಕು, ಪ್ರತಿನಿತ್ಯ ಓದಬೇಕು. ಓದೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಸಿಲೆಬಸ್ ಕೂಡ ಟ್ರ್ಯಾಕಿಗೆ ಬರುತ್ತೆ. ಇವಾಗ ಏನದು ಸ್ಕೂಲಲ್ಲಿ 5 ಚಾಪ್ಟರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಈ ಥರ ಕರೆಕ್ಟಾಗಿ ಓದ್ತಾ ಹೋದರೆ ಪ್ರತಿದಿನ 5 ಚಾಪ್ಟರ್ಸ್ ನೀವು ಕಂಪ್ಲೀಟ್ ಮಾಡಿರ್ತೀರ. ಜೂನಿಂದ ಮಾಡ್ಕೊಂಬಂದಿದ್ದೀರ, ಬಟ್ ಜುಲೈ 1 ತಿಂಗಳಲ್ಲೇ ನೀವು ಕಂಪ್ಲೀಟ್ ಮಾಡ್ತೀರಾ. ಈ ಥರ ನೀವು ಕಾನ್ಸಂಟ್ರೇಟೆಡ್ ಆಗಿ, ಫೋಕಸ್ಡ್ ಆಗಿ, ಡಿಸಿಪ್ಲಿನ್ಡ್ ಆಗಿ, ಕನ್ಸಿಸ್ಟೆಂಟ್ ಆಗಿದ್ದರೆ ಆಯಿತಾ. ಎಸ್, ಸೊ ಜೂನ್ ಇಸ್ ಅ ಲೆಸನ್ ಬಟ್ ಜುಲೈ ಇಸ್ ಅ ಕಮ್ ಬ್ಯಾಕ್. ಲೆಸನ್ ಪಾಠ ಕಲ್ತಿದ್ದೀರಾ, ಬಟ್ ಇವಾಗ ಸ್ಟ್ರಾಂಗ್ ಆಗಿ ಹೊಡಿಬೇಕು ಆಯಿತಾ. ದ್ಯಾಟ್ ಯು ಶುಡ್ ಸ್ಟಡಿ. ಜುಲೈ ತಿಂಗಳು ಓದ್ತೀರಾ ಈ ಥರ? ಪ್ರಾಮಿಸಾ? ಓಕೆ, ಎಸ್. ಸೊ ಆನ್ ದ್ಯಾಟ್ ನೋಟ್ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಆ್ಯಂಡ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಸೊ ಕಮ್ ಬ್ಯಾಕ್ ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. On that note, signing off, Sahana. Take care. Bye-bye.